ದೆಹಲಿಗೆ ಕೇವಲ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಮಾತ್ರವಲ್ಲ ಕೆಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಪ್ರಯಾಣವನ್ನ ಬೆಳೆಸಿದ್ರು. ಈ ಪೈಕಿ ನಯನಾ ಮೋಟಮ್ಮ ಕೂಡ ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬಹಳ ಖುಷಿಯಾಗಿ ವಾಪಸ್ ಬಂದಂತೆ ಕಾಣ್ತಾ ಇದೆ ನಯನಾ ಮೋಟಮ್ಮ ಅವರು. ಸಚಿವ ಸ್ಥಾನ ಸಿಗುವ ಗ್ಯಾರಂಟಿ ಏನಾದರೂ ಸಿಗ್ತಾ ನಯನಾ ಮೋಟಮ್ಮ ಅವರಿಗೆ ಗೊತ್ತಿಲ್ಲ. ಈ ಫಾರ್ಮುಲಾ ಅಂತೂ ರೆಡಿ ಆಗಿದೆ. ಮಹಿಳೆ ಕೋಟಾದ ಅಡಿಯಲ್ಲೂ ಸಿಗಬಹುದು ಅಥವಾ ಹೊಸಬರಿಗೆ ಅವಕಾಶ ಅನ್ನೋ ಕೋಟಾದ ಅಡಿಯಲ್ಲೂ ಕೂಡ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ನಯನಾ ಮೋಟಮ್ಮ ಇದ್ದಂತಿದೆ. ಖುಷಿಯಾಗಿ ದೆಹಲಿಯಿಂದ ವಾಪಸ್ ಬಂದಿದ್ದಾರೆ ಶಾಸಕಿ ನಯನಾ ಮೋಟಮ್ಮ. ಪ್ರಯತ್ನ ಒಂದು ನಡೀತಾ ಇದೆ. ಏನು ಹೊಸ ಮುಖಗಳಿಗೆ ಮತ್ತೆ ಮಹಿಳೆಯರಿಗೆ ಏನು ಒಂದು ಆದ್ಯತೆ ಕೊಡಬೇಕು ಅಂತಿದ್ದಾರೆ, ಅದರಲ್ಲಿ ಒಂದು ಪ್ರಯತ್ನ ಅಷ್ಟೇ. ಗೊತ್ತಿಲ್ಲ ಅಂದ್ರೆ ಈಗ ನಾವ್ ಇರೋದೇ ಅಷ್ಟೇ ಜನ ಮಹಿಳೆಯರಲ್ವಾ, ಎಷ್ಟು ಜನ ಮಹಿಳೆಯರಿಗೆ ಕೊಡ್ತಾರೆ ಅಷ್ಟು ಒಳ್ಳೇದಲ್ವಾ. ಯಾಕಂದ್ರೆ ಏನು ಮಹಿಳಾ ಮೀಸಲಾತಿ ಮಸೂದೆನ ಪಾಸ್ ಮಾಡೋ ತರ ಇದೆ, ಅದರಿಂದ ಪಾಸ್ ಆಗಿದೆ. ಇನ್ ಡಿಲಿಮಿಟೇಷನ್ ಜೊತೆ ಅದನ್ನ ಜಾರಿಗೆ ತಂದಾಗ ಅದಕ್ಕೆ ನಮ್ಮ ಪಕ್ಷ ಸಜ್ಜಾಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಿನ ಮಹಿಳೆಯರಿಗೆ ಇದರಲ್ಲಿ ಆದ್ಯತೆ ಕೊಟ್ರೆ ಒಳ್ಳೇದಾಗುತ್ತೆ. ಹೈಕಮಾಂಡ್ ಅವ್ರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಅದು ವರಿಷ್ಠರ ಹತ್ರ ಮಾತಾಡಿದ್ದಾರೆ, ಸಿಎಂ ಅವ್ರ ಹತ್ರ, ಮಾಜಿ ಮುಖ್ಯಮಂತ್ರಿಗಳ ಹತ್ರ, ಕೆಪಿಸಿಸಿ ಅಧ್ಯಕ್ಷರ ಹತ್ರ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಇಲ್ಲ, ಯಾವಾಗ ಹೈಕಮಾಂಡ್ ಕರೀತಾರೆ ಅವತ್ತಾಗುತ್ತೆ. ಪ್ರಯತ್ನ ಒಂದು ನಡೀತಾ ಇದೆ. ಏನು ಹೊಸ ಮುಖಗಳಿಗೆ ಮತ್ತೆ ಮಹಿಳೆಯರಿಗೆ ಏನು ಒಂದು ಆದ್ಯತೆ ಕೊಡಬೇಕು ಅಂತಿದ್ದಾರೆ, ಅದರಲ್ಲಿ ಒಂದು ಪ್ರಯತ್ನ ಅಷ್ಟೇ.